ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳಿಗೆ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪರ ವಾದ ಮಾಡಿದಂತ ವಕೀಲ ಶ್ಯಾಮ್ ಸುಂದರ್ ಅವರು ಮಾತನಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಆರೋಪ ಮಾಡೋಕ್ ಬರೋದಿಲ್ಲ ಅಂತ ಹೇಳಿ ಅವರು ಪ್ರಬಲ ವಾದವನ್ನ ಮಂಡಿಸಿದ್ರು. ಆ ನಂತರದಲ್ಲಿ ಕೋರ್ಟ್ ಯಾವುದೇ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಕೊಟ್ಟಿತ್ತು. ಜೊತೆಗೆ ಮಾನ್ಯ ನ್ಯಾಯಾಲಯ ತನ್ನ ವ್ಯಾಪ್ತಿಯನ್ನ ಬಿಡದಂತೆ ಆರೋಪಿಗಳಿಗೆ ಷರತ್ತು ಕೂಡ ಹಾಕಿದೆ ಅಂತ ಹೇಳಿ ಶ್ಯಾಮ್ ಸುಂದರ್ ಅವರು ತಿಳಿಸಿದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಒಂದು FIR ಲಾಡ್ಜ್ ಆಗಿದೆ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದ್ರು. ಅದು ಕ್ರೈಮ್ ನಂಬರ್ 123 ಆಫ್ 2025 ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್. ಅದರಲ್ಲಿ ಈ ಮೊನ್ನೆ ನಡೆದಂಥ ಕಾಲು ತುಳಿತದ ಘಟನೆ ಮತ್ತೆ ಹೃದಯ ವಿದ್ರಾವಕವಾದಂಥ 11 ಜನ ನಾಗರಿಕರು ಸತ್ತಂತ ಒಂದು ಘಟನೆ ಏನಿದೆ, ಆ ಘಟನೆಯ ಸಂಬಂಧ ಪೊಲೀಸ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಅವರ ಕಂಪ್ಲೇಂಟ್ ಆಧಾರದ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅದರಲ್ಲಿ RCB ಮತ್ತು ಕಾರ್ಯಕ್ರಮದ ಆಯೋಜಕರಾದಂಥ DNA ಮತ್ತು KSCA ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಉಸ್ತುವಾರಿಯಾದಂಥ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ, ಇದರ ಆಡಳಿತ ಮಂಡಳಿ ಈ 3 ವ್ಯಕ್ತಿಗಳನ್ನು, ಈ 3 ಜನರನ್ನು ಅಪಾದಿತರಾಗಿ ತೋರಿಸಲಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅದು ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಂಥ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ KSCA ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ತನಿಖೆಗೆ, ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಮತ್ತು UDR ತನಿಖೆ ಆಗಿರ್ಬೋದು, ಎಲ್ಲ ತನಿಖೆಗಳಿಗೂ ಸಹಕರಿಸ್ತಾ ಇದ್ದರೂ ಸಹ ಮಾನ್ಯ ಸರ್ಕಾರದ ಆದೇಶಗಳು ಹೇಳಿಕೆಗಳ ಹಿನ್ನೆಲೆಗಳಲ್ಲಿ, ಅಂದರೆ ಎಲ್ಲರನ್ನು ಅರೆಸ್ಟ್ ಮಾಡಿ ಅಂತಕ್ಕಂಥ ಒಂದು ಹೇಳಿಕೆಗಳ ಹಿನ್ನೆಲೆಯಲ್ಲಿ ನಾವು ಮಾನ್ಯ ನ್ಯಾಯಾಲಯವನ್ನ ಒಂದು ರಿಟ್ ಪಿಟಿಷನ್ ರೆಡ್ ವಿತ್ ಸೆಕ್ಷನ್ 528 ಆಫ್ BNSS ಇಂದ 482 ಪಿಟಿಷನ್ ಅಂತ ಏನು ಕರೀತಾ ಇದ್ವಿ, ಅದನ್ನು ಫೈಲ್ ಮಾಡಿ KSCA ಪರ್ಟಿಕ್ಯುಲರ್ ಆಗಿ ನಾವು KSCAಗೆ ಅಪಿಯರ್ ಆಗಿದ್ವಿ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಡಳಿತ ಮಂಡಳಿ ಏನಿದೆ ಅದನ್ನು ಅಪಾದಿತರಾಗಿ ಮಾಡಿದ್ದಾರಲ್ಲ, ಅವರ ವಿರುದ್ಧ ಯಾವುದೇ ಕ್ರಮಗಳನ್ನು ಈ ರೀತಿ ಕಲ್ಪಬಲ್ ಹಾಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತಕ್ಕಂಥ ಒಂದು ಅಫೆನ್ಸ್ಗಳನ್ನೆಲ್ಲ ಅವ್ರ ವಿರುದ್ಧ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.